ನಮ್ಮದು ಕೆಂಪು ಮಣ್ಣು ಈಗ ಗೇರು ನಿಂಬು ನೆಟ್ಟ ಮೇಲೆ ಜಪಾನ್ ಆರ್ಗ್ಯಾನಿಕ್ಸ್ನವರು GPB ಸ್ಪ್ರೇ ಮಾಡಿದ ಮೇಲೆ ಕಪ್ಪು ಮಣ್ಣಾಗಿ ಕನ್ವರ್ಷನ್ ಆಗ್ತಾ ಇದೆ. ಮಣ್ಣಿನ ತಾಕತ್ತು ವೃದ್ಧಿ ಆಗ್ತಾ ಇದೆ ಮತ್ತು ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ನೋಡಿ ಇಲ್ಲೆಲ್ಲ ರಂಧ್ರಗಳು ಹೋಲ್ಗಳು ಕಾಣಿಸ್ತಾ ಇದೆ ಮಣ್ಣಲ್ಲಿ. ಇದು ಮಣ್ಣು ಉಸಿರಾಟವನ್ನು ಮಾಡ್ತಾ ಇರುವಂಥ ಕ್ರಮ. ಇದು GPB ಟೆಕ್ನಾಲಜಿ. ಇದು ಎಲ್ಲೂ ನೀರು ನಿಲ್ಲಲಿಕ್ಕೆ ಕೊಡೋದಿಲ್ಲ, ನೀರನ್ನು ಪೂರ್ತಿ ನೆಲದೊಳಗಡೆ ಇಂಗಿಸುತ್ತೆ, ಆಮೇಲೆ ಮಣ್ಣಲ್ಲಿ ತಂಪನ್ನು ಕಾದುಕೊಳ್ಳುತ್ತೆ. ಹಾಗಾಗಿ ಇದನ್ನು ಮೊದಲನೇದಾಗಿ GPBಯನ್ನು 1 ಎಕರೆಗೆ 1 ಲೀಟ್ರ್ನಂತೆ ಸ್ಪ್ರೇ ಮಾಡಬೇಕು. ಇದು ನಿಮಗೆ ಡೆವಲಪ್ಮೆಂಟ್ ಕಾಣ್ತಾ ಇದೆಯಲ್ಲ? ಹೌದು, ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ನೋಡಿ ಮಣ್ಣು ಮುಂಚೆ ಗಟ್ಟಿ ಇತ್ತು. ಮಣ್ಣು ಮುಂಚೆ ಗಟ್ಟಿ ಇತ್ತು. ಇದು ಕೆಂಪು ಮಣ್ಣು. ಇದಕ್ಕೆ ಯಾವುದೇ ಹಟ್ಟಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನು ನಾವು ಹಾಕೋದಿಲ್ಲ. GPB ಸ್ಪ್ರೇ ಮಾಡಿದ್ದೀವಿ. GPB ಸ್ಪ್ರೇ ಮಾಡಿದ ಮೇಲೆ ಒಂದು ಟೈಮು 385 ಜಪಾನ್ ಆರ್ಗ್ಯಾನಿಕ್ಸನ್ನು ಒಂದೊಂದು ಗಿಡಕ್ಕೆ 1 kg ಅಂತ ಕೊಟ್ಟಿದ್ದೀವಿ. 1 kg ಇಲ್ಲಿ ಮಣ್ಣಿನ ಮೇಲೆ ಕಾಣೋದೂ ಇಲ್ಲ ಅದು. ಹೌದು. ಹಾಗಾಗಿ ಈ ಟೈಪು ಮಣ್ಣು ಫಲವತ್ತತೆಯನ್ನು ಉಂಟು ಮಾಡುತ್ತಾ ಹೋಗುತ್ತೆ. ಥ್ಯಾಂಕ್ ಯು ಅಣ್ಣ. ಇದು ನಿಂಬೆ ಗಿಡ. ಆಮೇಲೆ ಇದು ಕ್ಯಾಶ್ಯೋ ಗಿಡಕ್ಕೂ ಸೇಮ್ ಅದೇ ಥರ ಡೆವಲಪ್ಮೆಂಟ್ ಬಂದಿದೆ. ಅಲ್ಲಲ್ಲ ಸರ್ ಅಣ್ಣ, ಇದು ಕ್ಯಾಶ್ಯೋಗೂ ಸೇಮ್ ಅದೇ ಡೆವಲಪ್ಮೆಂಟ್ ಕಾಣಿದೆ ನಿಮಗೆ ಅಲ್ವಾ? ಇದಕ್ಕೂ ಸ್ಪ್ರೇ ಮಾಡಿಸಿದ್ದೇನೆ ನಾನು. ಈಗ ಲೇಟೆಸ್ಟ್ ಈ ವರ್ಷ ನಮ್ದು ಇದು ಬರ್ತದಲ್ಲ ಉಪ್ಪಿನಕಾಯಿ ಮಿಡಿ ಮಾವು, ಅದನ್ನು ಹಾಕಿದ್ದೇನೆ. ಅದಕ್ಕಿನ್ನೂ ಈ ವರ್ಷ ಕೊಡಬೇಕು. ಈಗ ಇಲ್ಲ, ಇದು ನಿಮ್ಮ ತೋಟ, ನೀವು ಇದು ಕ್ಯಾಶ್ಯೋ ತೋಟ ನಿಮ್ದು ಇರೋದು ಇವಾಗ, ಈಗ ನಿಮ್ಮ ಈಲ್ಡ್ ಡಬಲ್ ಆಯಿತು. ಓಕೆ, ಅಂದರೆ ಇದು ಬರೀ ನೀವು ಯೂಸ್ ಮಾಡಿರೋದು ಜಪಾನ್ ಆರ್ಗ್ಯಾನಿಕ್ ಸೂಪರು, ಆಮೇಲೆ GPB, ಆಮೇಲೆ ಇನ್ನೊಂದು ಸ್ಪ್ರೇ ಇದೆಯಲ್ಲ ನಿಮ್ಗೆ, ಹೈಪರ್ ಕಾರ್ಬನ್ ನೆಕ್ಸ್ಟ್. ಅದಕ್ಕೂ ಮುಂಚೆ ಒಂದು ಸೀವಿಡು ಈ ಮೂರನ್ನು ನೀವು ಯೂಸ್ ಮಾಡಿರೋದು ಒಳ್ಳೇದಣ್ಣ. ಟೋಟಲಿ 4 ಆಯ್ತು. ಮತ್ತೆ ನೀರಾವರಿ ಇಲ್ಲ ಹೇಳ್ಬಿಡು. ನೀರಾವರಿ ಇಲ್ಲ ಇದು. ಏನಂದ್ರೆ ಇಲ್ಲ ಇದು ಜಿತುಭಾಯ್, ये प्लस पॉइंट है सर. नो इरिगेशन. अच्छा, नो इरिगेशन है इसमें. हाँ, विदाउट इरिगेशन. मेरा सोचना यही था, जिस जगह में जो होता है वही जानना चाहिए. अभी ये लोगों ने सुपारी डाला है, इसमें पानी देना है, ये अननेचुरल है. ये जो काजू है इसको पानी नहीं लगता है. अभी मैंने आम जो डाला है उसमें पानी नहीं लगता है. जो जगह में जो होता है ना वो करना चाहिए, मेरा यानी इरादा. करेक्ट. गुजरात में सेम होता है. आम का जो